ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕಿ ಹುಡುಕಾಡ್ಬೇಕು ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದು ಒಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದೀನಲ್ರಿ ನಾವು. ಇದು ಒಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡದ್ ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ ಅಸಮಾಧಾನ ಪೂರೈಸಕ್ಕೆ ನಮ್ಮ ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕಿ ಹುಡುಕಾಡ್ಬೇಕು ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದು ಒಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದೀನಲ್ರಿ ನಾವು. ಇದು ಒಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡದ್ ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ ಅಸಮಾಧಾನ ಪೂರೈಸಕ್ಕೆ ನಮ್ಮ ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕಿ ಹುಡುಕಾಡ್ಬೇಕು ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದು ಒಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದೀನಲ್ರಿ ನಾವು. ಇದು ಒಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡದ್ ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ ಅಸಮಾಧಾನ ಪೂರೈಸಕ್ಕೆ ನಮ್ಮ ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕಿ ಹುಡುಕಾಡ್ಬೇಕು ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದು ಒಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದೀನಲ್ರಿ ನಾವು. ಇದು ಒಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡದ್ ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ ಅಸಮಾಧಾನ ಪೂರೈಸಕ್ಕೆ ನಮ್ಮ ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕಿ ಹುಡುಕಾಡ್ಬೇಕು ಎಲ್ಲರೂ ಚಿಮಣಿ ಹಚ್ಚಿ
ಎಲ್ಲದ ಸರ್ಕಾರ ಇದೊಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದ್ದೀನಲ್ರಿ ನಾನು. ಇದೊಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡ್ದು ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ, ಅಸಮಾಧಾನ ಪೂರೈಸಕ್ಕೆ ನಾವು ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು. ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಹುಡುಕಾಡ್ಬೇಕು, ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದೊಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದ್ದೀನಲ್ರಿ ನಾನು. ಇದೊಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡ್ದು ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ, ಅಸಮಾಧಾನ ಪೂರೈಸಕ್ಕೆ ನಾವು ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು. ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಹುಡುಕಾಡ್ಬೇಕು, ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದೊಂದೇ ಇರೋದು. ಅದಕ್ಕಾಗಿ ಎಟಿಎಂ ಅಂತ ಹೇಳಿದ್ದೀನಲ್ರಿ ನಾನು. ಇದೊಂದೇ ಎಟಿಎಂ. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡ್ದು ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರದ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗಿತು ಅಷ್ಟೇ. ಇದು ಬಿಟ್ರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸಕ್ಕೆ, ಅಸಮಾಧಾನ ಪೂರೈಸಕ್ಕೆ ನಾವು ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ರೆ ಏನದು. ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡ್ಬೇಕಾ? ಇದು ಹೊಸ ಪದ್ಧತಿಯಾ ಇದು? ಎಂತ ನ್ಯಾಯ ಇದು ಹೇಳ್ರಿ? ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ? ನಡೀರಿ, ಊಟ ಮಾಡೋಣ ದಯವಿಟ್ಟು. ರಾಜ್ಯಪಾಲ ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋದು ಉದ್ದೇಶ ಬರೀ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಇಲ್ಲಿನ ಮತ್ತೆ ಇದೇನು ದೇಶದಾಗ ಎಲ್ಲರದ ಇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಹುಡುಕಾಡ್ಬೇಕು, ಎಲ್ಲರೂ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದೊಂದೇ ಇರೋದು.